ಸೊ ಒಳಗಡೆ ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇತ್ತು? ತಲೆಯಲ್ಲಿ ಏನೆಲ್ಲ ಆಲೋಚನೆ ಇತ್ತು ನಿಮ್ಮಲ್ಲಿ? ಯಾಕಂದರೆ ಆಮೇಲೆ ಮನೇಲಿ ಇದ್ದವರಲ್ಲಿ ನಿಮಗೆ ಮೊದಲಿಂದ ಯಾರಾದರೂ ಪರಿಚಯ ಇದ್ರಾ? ಹೋಗೋಕ್ಕಿಂತ ಮುಂಚೆ ನನಗೆ ನಾನು ಫುಲ್ಲು ಕಾಮಾಗೆ ಹೋದೆ. ಗಾಡಿನಲ್ಲಿ ಹೋಗ್ಬೇಕಾದ್ರೂ ಕಾಮಾಗೆ ಹೋದೆ. ಬಟ್ ಯಾವಾಗ ಸೆಟ್ಟಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಸೊ ಅವಾಗ ನನಗೆ ಒಂಥರ ಡಗ್ 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 ಅಂತ ಆಯಿತು. ಏನು ಮಾಡ್ತೀನಿ, ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಹೋಗ್ತಾ ಇದ್ದೀನಿ. ಸೊ ಮನೆಯವರೆಲ್ಲ ಒಂದೇ ಸಲ ಹಾಕೊಂಡು ಅವಾಗ ನನಗೆ ಐಡಿಯಾ ಇರಲಿಲ್ಲ ಇನ್ನೊಂದು ವೈಲ್ಡ್ ಕಾರ್ಡ್ ನನ್ನ ಜೊತೆ ಇದ್ರು ಅಂತ. ಸೊ ನನಗೆ ಐಡಿಯಾ ಇದ್ದಿದ್ದು ಬರೀ ನಾನು ಒಬ್ಬಳೆ ಅಂತ ಅಂದ್ಕೊಂಡಿದ್ದೆ. ಸೊ ನಾನೇ ಈಸಿ ಟಾರ್ಗೆಟ್ ಆಗ್ಬಿಡ್ತೀನಿ ಎಲ್ಲರಿಗೂ. ಸೊ ಮನೇಲಿ ಹೇಗೆ ವೆಲ್ಕಮ್ ಮಾಡ್ತಾರೆ ನನ್ನ, ಸೊ ಅದೆಲ್ಲ ತುಂಬ ಓಡ್ತಾ ಇತ್ತು ನನಗೆ. ಅದು ಯಾವಾಗ ಸ್ಟೇಜ್ ಹತ್ರ ಹೋದಾಗ, ಲೈಕ್ ಸೆಟ್ ಹತ್ರ ಹೋದಾಗ. ಅದಾದಮೇಲೆ ಮನೆ ಒಳಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಯಿತು ನನಗೆ. ಆ್ಯಂಡ್ ಮನೆ ಒಳಗೆ ನನಗೆ ಮೈಕಲ್ ಅವರು ನೋಡಿದ್ದೀನಿ, ಆಚೆಗಡೆ ನಾವು ಎಲ್ಲ ಪಾರ್ಟೀಸಲ್ಲಿ ನೋಡಿದ್ವಿ. ಬಟ್ ಪರಿಚಯ ಅಷ್ಟು ಇಲ್ಲ, ಮಾತಾಡ್ತಿರ್ಲಿಲ್ಲ. ಅದು ಬಿಟ್ಟರೆ ವಿನಯ್ ಅವರು ಬಂದು ನಮ್ಮ ಫ್ರೆಂಡ್ ಅವ್ರ ಮ್ಯೂಚುವಲ್ ಫ್ರೆಂಡ್, ಆ ಥರ ಪರಿಚಯ ನನಗೆ. ಅದು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ನನಗೆ. ನೀತು ಅವ್ರು ಗೊತ್ತಿತ್ತು. ನೀತು ಅವ್ರು ತುಂಬ ಒಳ್ಳೆಯ ಫ್ರೆಂಡು. ಬಟ್ ನಾನು ಹೋಗೋಷ್ಟರಲ್ಲಿ ಅವ್ರು ಎಲಿಮಿನೇಟ್ ಆಗಿಬಿಟ್ಟಿದ್ರು.